ನೀನು ಏನೇನೋ ತಿಳ್ಕೋಬೇಡ. ಈ ಹೆಣ್ಣು ಮಕ್ಕಳೇ ಬುದ್ಧಿನೇ ಇಷ್ಟು ಮೊಳಕಾಲ ಕೆಳಗೆ. ನೀನು ಈ ಮನೆಯ ಮಗಳು ಅಂದೆ ಅಂದ್ರೆ ನನ್ನ ತಂಗಿಯಾಗಿರ್ಬೇಕು ಅಂತ. ಅದಕ್ಕೆ ಈ ರೀತಿ ಅರಕಲು ಮುರಕಲು ಬಟ್ಟೆ ಹಾಕಿಕೊಳ್ಳದೆ ನೀಟಾಗಿರ್ಬೇಕು. ಸ್ವಲ್ಪ ತಾಳು ಬರ್ತೇನೆ. ಅರ್ಥ ಮಾಡ್ಕೊಳಕ್ಕೆ ಆಗುದಿಲ್ಲ. ಅವಾಗ ನೋಡಿದ್ರ ಬೈತಾರ, ಈಗ ನೋಡಿದ್ರ ಚೆನ್ನಾಗಿರ್ಬೇಕು ಅಂತಾರ. ಏನೈತೆ ಅನ್ನೋ ಗೊತ್ತಾಗಲ್ಲ. ಒಂದು ತೆಗೆದುಕೋ ತಂಗಿ, ಇದನ್ನು ಒಟ್ಟುಕೊಂಡು ಇದನ್ನು ಹುಟ್ಟುಕೊಂಡು ಒಡವೆ ಹಾಕಿಕೊಂಡು ಈ ಮನೆಯಲ್ಲಿ ಯುವರಾಣಿ ಆಗಬೇಡಿ. ಅಣ್ಣ, ಈ ಮಾತು ನಿಜ ಹೇಳ್ತಿದ್ದೀರಾ? ಸಾಹೇಬ್ರ, ನೀವು ಏನೇ ಹೇಳ್ರಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟು ನೀವು ಇಷ್ಟು ವಿಶ್ವಾಸದಿಂದ ನನಗ ಇಷ್ಟು ಒಳ್ಳೇದು ನೋಡ್ಕೋತೀರಂದ್ರೆ ನಿಜವಾಗ್ಲು ನಿಮ್ಮಂತ ಒಳ್ಳೆ ಮನುಷ್ಯರು ಕೋಟಿಗೊಬ್ರು. ಹಾ, ಇರಲಿ ಇರಲಿ. ನೋಡು, ಇನ್ನು ಮುಂದೆ ನನ್ನನ್ನು ಸಾಹೇಬ್ರಂತ ಕರೆಯಬಾರ್ದು. ಯಾಕೆ ಸಾಹೇಬ್ರ, ಏನಾಯ್ತು? ನಾ ಏನು ತಪ್ಪು ಮಾತಾಡಿದ್ನ? ಅಣ್ಣ ಎಂದು ಕರೆಯಬೇಕು. ಎಲ್ಲಿ ಸರಿ, ಅಣ್ಣ ಎಂದು ಹೋಗು. ಅಣ್ಣನ ಅಣ್ಣ, ನನಗೆ ಮತ್ತೊಂದು ಪುನರ್ಜನ್ಮ ಬಂದಂತಾಯ್ತು. ಯಾಕಂದ್ರೆ ನನ್ಗೆ ಯಾರು ಬಂದು ಬಳಗಾಗಿಲ್ಲ. ನಾನೊಬ್ಬಳ ಅನಾಥೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಅಣ್ಣ ಅಂತ ಕರಿ ಅಂತ ಹೇಳಿದ್ರೆ ನನಗೆ ಎಷ್ಟೊಂದು ಖುಷಿ ಆಯ್ತು ಗೊತ್ತಾ ಅಣ್ಣ. ಇದೇ ತಂಗಿ, ನಿನ್ನ ಬಾಯಿಂದ ಅಣ್ಣ ಎಂದು ಕರೆಸಿಕೊಳ್ಳೋದೇ ನನ್ನ ಆಸೆ. ನೀನು ತಂಗಿ ಅಂದ ತಕ್ಷಣ ನನಗೆ ಎಷ್ಟೊಂದು ಸಂತೋಷವಾಯ್ತು ಗೊತ್ತಾ. ಹಾಗಾದ್ರೆ ಅಣ್ಣ ಅಂತ ನಿಮ್ಮ ಮೇಲೆ ಪ್ರೀತಿಯಿಂದ ಒಂದು ಹಾಡಾಡಲ್ಲ. Let